ಓಂ ಶಾಂತಿ. ನಮಸ್ಕಾರ ಆನಂದರಿ ಅಕ್ಕಂದ್ರೆ. ಇವತ್ತು 25ನೇ ಜಾನ್ವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯ ಶೀರ್ಷಿಕೆ ಈ ವರ್ಷ 4 ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಮತ್ತು ಬಾಬಾರವರು ಮುರಳಿಯನ್ನು ಹೀಗೆ ಆರಂಭಿಸ್ತಾರೆ. ಇಂದು ಬಾಬ್ದಾದರವರು ತಮ್ಮ ಎಲ್ಲಾ ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ. ಈ ಶೀರ್ಷಿಕೆ ಇದೆಯಲ್ಲ, ಇದು ಕೇವಲ ಒಂದು ವಾಕ್ಯದ ತರ ಇಲ್ಲ. ಈ ಇಡೀ ವರ್ಷಕ್ಕೆ ನಮ್ಗೊಂದು ಸ್ಪಷ್ಟವಾದ ಗುರಿ ಕೊಟ್ಟ ಹಾಗೆ ಇದೆ. ಹೌದು, ಖಂಡಿತ. ಇದರಲ್ಲಿ ಅನುಭವದ ಅಥಾರಿಟಿ ಅನ್ನೋ ಪದ ನನ್ನ ಗಮನ ತುಂಬಾ ಸೆಳೆಯಿತು. ಸಾಮಾನ್ಯವಾಗಿ ನಾವು ಜ್ಞಾನ ಕೇಳ್ತೀವಿ, ಓದ್ತೀವಿ, ಅದರ ಬಗ್ಗೆ ಮಾತಾಡ್ತೀವಿ. ಆದರೆ ಅಥಾರಿಟಿ ಆಗೋದು ಅಂದ್ರೇನು? ಇದು ಬರೀ ತಿಳ್ಕೊಳ್ಳೋದ್ಕಿಂತ ಜಾಸ್ತಿ ಅಲ್ವಾ? ಖಂಡಿತ ಖಂಡಿತ. ಇದೊಂದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಮ್ಯಾನೇಜ್ಮೆಂಟ್ ಬಗ್ಗೆ 100 ಪುಸ್ತಕ ಓದಿರಬಹುದು. ಅವನ್ಗೆಲ್ಲ ಥಿಯರಿ, ಟೆಕ್ನಿಕ್ ಎಲ್ಲ ಗೊತ್ತಿರುತ್ತೆ. ಇದು ಜ್ಞಾನ. ಸರಿ. ಆದ್ರೆ ಇನ್ನೊಬ್ಬ ಸಿಇಒ ಇರ್ತಾನೆ. ಅವನು ತನ್ನ ಕಂಪ್ನಿಯನ್ನ ಒಂದು ದೊಡ್ಡ ಸಂಕಷ್ಟದಿಂದ ಮೇಲೆ ಎತ್ತಿರ್ತಾನೆ. ಅವನು ಪುಸ್ತಕದ ಜ್ಞಾನ ಬಳಸಿದ್ರು ಆ ಪರಿಸ್ಥಿತಿಯನ್ನ ಫೇಸ್ ಮಾಡಿ ನಿರ್ಧಾರ ತಗೊಂಡು ರಿಸಲ್ಟ್ ತಂದಿರ್ತಾನಲ್ಲ, ಅವನತ್ರ ಇರೋದೇ ಅನುಭವದ ಅಥಾರಿಟಿ. ಓ, ಗೊತ್ತಾಯಿತು. ಜ್ಞಾನದ ಪ್ರತಿಯೊಂದು ಪಾಯಿಂಟನ್ನು ನಮ್ಮ ಜೀವನದಲ್ಲಿ ಬಳಸಿ ಅದರಿಂದ ಶಕ್ತಿ ಪಡೆದಾಗ ನಾವು ಅಥಾರಿಟಿ ಆಗ್ತೀವಿ. ವಾ, ಆ ಹೋಲಿಕೆ ವಿಷಯವನ್ನ ತುಂಬಾ ಸ್ಪಷ್ಟ ಮಾಡಿತು. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಅಷ್ಟೇ. ನಾನು ಶಾಂತ ಸ್ವರೂಪ ಆತ್ಮ ಅಂತ ಬರೀ ಹೇಳೋದಕ್ಕೂ, ಹೌದು, ಕಷ್ಟದ ಸಮಯದಲ್ಲಿ ಆ ಶಾಂತಿಯನ್ನ ಬಳಸಿ ಸ್ಟೇಬಲ್ ಆಗಿರೋದಕ್ಕೂ ಇರೋ ವ್ಯತ್ಯಾಸವೇ ಇದು. ಆದ್ರೆ ಶೀರ್ಷಿಕೆಯ 2ನೇ ಭಾಗ, ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ, ಇದು ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ. ಆದ್ರೆ ಸ್ವಲ್ಪ ಭಯನೂ ಆಗುತ್ತೆ. ಯಾಕೆ? ನಮ್ಮ ಲಕ್ಷ್ಯ ಅಂದ್ರೆ ಗುರಿ ಸಂಪೂರ್ಣ ದೇವತೆಯಾಗೋದು. ಆದ್ರೆ ನಮ್ಮ ದಿನದ ಲಕ್ಷಣಗಳು, ನಮ್ಮ ಚಿಕ್ಕಪುಟ್ಟ ಕೋಪ, ಕಿರಿಕಿರಿ, ಇವೆಲ್ಲ ತುಂಬಾ ಸಹಜವಾಗಿರುತ್ತೆ. ಇವೆರಡರ ನಡುವೆ ಇರೋ ಗ್ಯಾಪ್ ನೋಡಿದ್ರೆ ನಿರುತ್ಸಾಹ ಆಗೋ ಚಾನ್ಸ್ ಇದೆ ಅಲ್ವಾ? ಇದನ್ನ ಸಮಾನ ಮಾಡ್ಕೊಳ್ಳೋದು ಹೇಗೆ? ನೀವು ಕೇಳಿದ್ದು ತುಂಬಾ ಸಹಜವಾದ ಪ್ರಶ್ನೆ. ಇಲ್ಲಿ ಸಮಾನ ಮಾಡಿಕೊಳ್ಳಿ ಅಂದ್ರೆ ಒಂದೇ ರಾತ್ರಿಯಲ್ಲಿ ದೇವತೆ ಆಗ್ಬೇಕು ಅಂತ ಅಲ್ಲ. ಅದರ ಅರ್ಥ ನಮ್ಮ ಡೈರೆಕ್ಷನ್ ಸರಿ ಮಾಡ್ಕೋಬೇಕು. ಓಕೆ. ನಮ್ಮ ಪ್ರತಿಯೊಂದು ಹೆಜ್ಜೆಯೂ ನಮ್ಮ ಗುರಿ ಕಡೆಗೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಉದಾಹರಣೆಗೆ, ಮೌಂಟ್ ಎವರೆಸ್ಟ್ ಹತ್ತೋದು ಗುರಿ ಅಂದ್ರೆ ನಮ್ಮ ತಯಾರಿ, ನಮ್ಮ ವ್ಯಾಯಾಮ, ನಮ್ಮ ಊಟ ತಿಂಡಿ ಎಲ್ಲವೂ ಆ ಗುರಿಗೆ ಸಪೋರ್ಟ್ ಮಾಡ್ಬೇಕು ಅಲ್ವಾ? ಹೌದು ಹೌದು. ಹಾಗೇನೆ ನಮ್ಮ ಗುರಿ ದೇವತೆ ಆಗೋದಾದ್ರೆ ನಮ್ಮ ಇವತ್ತಿನ ಯೋಚನೆ, ಮಾತು, ಸಂಬಂಧಗಳಲ್ಲಿ ಆ ದೈವಿ ಲಕ್ಷಣಗಳನ್ನ ತರೋಕೆ ನಾವು ಕಾನ್ಷಿಯಸ್ ಆಗಿ ಪ್ರಯತ್ನ ಪಡಬೇಕು. ಇದು ನಿರಂತರವಾದ ಅಭ್ಯಾಸದಿಂದ ಸಾಧ್ಯ ಆಗುತ್ತೆ. ಸರಿ. ಅಂದ್ರೆ ಇದು ಪರ್ಫೆಕ್ಷನ್ ಬಗ್ಗೆ ಅಲ್ಲ, ಪ್ರೋಗ್ರೆಸ್ ಮತ್ತೆ ಡೈರೆಕ್ಷನ್ ಬಗ್ಗೆ ಇದೆ. ಹಾಗಾದ್ರೆ ಈ ಅನುಭವದ ಅಥಾರಿಟಿಯನ್ನ ಕಟ್ಟೋಕೆ ಬಾಬಾ ಹೇಳೋ ಮೊದಲ ಹೆಜ್ಜೆ ಯಾವುದು? ಮುರಳಿಯ ಮೊದಲನೇ ಮುಖ್ಯ ಅಂಶ ಬಹುಶಃ ಇದರ ಬಗ್ಗೆ ಹೇಳಬಹುದು ಅನ್ಸುತ್ತೆ. ಹೌದು, ಮೊದಲನೇ ಅಂಶನೇ ಸಂತುಷ್ಟತೆಯ ಬಗ್ಗೆ ಮಾತಾಡುತ್ತೆ. ನಾನು ಆ ಪಾಯಿಂಟ್ ಓದ್ತೀನಿ. ಪ್ರತಿಯೊಬ್ಬರ ಮುಖದಲ್ಲೂ ಸಂತುಷ್ಟತೆಯ ಹೊಳಪು ಕಾಣುತ್ತಿದೆ. ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ, ತಂದೆಗೂ ಪ್ರಿಯರಾಗಿರುತ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯರಾಗಿರುತ್ತಾರೆ. ಏಕೆಂದ್ರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ. ಯಾವಾಗ ಎಲ್ಲಾ ಪ್ರಾಪ್ತಿಗಳು ಆಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗುತ್ತದೆ. ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆ ಆದ್ರೆ ಸಂತುಷ್ಟತೆಯೂ ಕಡಿಮೆಯಾಗುತ್ತದೆ. ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ. ಸಂತುಷ್ಟ ಆತ್ಮನ ಮುನ್ನೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಇಲ್ಲಿ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ ಅನ್ನೋ ಮಾತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಸಾಮಾನ್ಯವಾಗಿ ಸಂತುಷ್ಟತೆ ಅಂದ್ರೆ ಒಂದ್ರೀತಿ ಇದ್ದಿದ್ದು ಸಾಕು ಅಂತ ಸುಮ್ಮನಾಗಿರೋದು ಅನ್ಕೋತೀವಿ. ಆದ್ರೆ ಬಾಬಾ ಅದೊಂದು ಶಕ್ತಿ ಅಂತಿದ್ದಾರೆ. ಇದು ಹೇಗೆ ಶಕ್ತಿಯಾಗುತ್ತೆ? ಅತ್ಯುತ್ತಮ ಪ್ರಶ್ನೆ. ಲೌಕಿಕದಲ್ಲಿ ಸಂತುಷ್ಟತೆ ಅನ್ನೋದು ಆಸೆಗಳಿಲ್ಲದಿರೋದು ಅಥವಾ ಮಹತ್ವಾಕಾಂಕ್ಷೆ ಇಲ್ಲದಿರೋದು ಅಂತ ಅನ್ಕೋತಾರೆ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಸಂತುಷ್ಟತೆ ಅನ್ನೋದು ಒಂದು ಆಕ್ಟಿವ್ ಆದ ಸ್ಥಿತಿ. ಇದೊಂದು ಕವಚದ ಹಾಗೆ. ಕವಚದ ಹಾಗೆ? ಹೌದು. ಬಾಬಾ ಹೇಳೋ ಹಾಗೆ ಇದು ಪ್ರಾಪ್ತಿಗಳ ಅರಿವಿಂದ ಬರುತ್ತೆ. ಆದ್ರೆ ಯಾವ ಪ್ರಾಪ್ತಿ? ಹಣ, ವಸ್ತು, ಪದವಿ ಈ ಥರ ನಾಶ ಆಗೋ ಪ್ರಾಪ್ತಿಯಲ್ಲ. ಪರಮಾತ್ಮನಿಂದ ನಮ್ಗೆ ಸಿಕ್ಕಿರೋ ಜ್ಞಾನ, ಗುಣ, ಶಕ್ತಿಗಳೆಂಬ ಅವಿನಾಶಿ ಖಜಾನೆಯ ಪ್ರಾಪ್ತಿ.
ನನ್ನತ್ರ ಎಷ್ಟೊಂದಿದೆ ಅನ್ನೋ ಅರಿವು ಸದಾ ಇದ್ದಾಗ ಹೊರಗಿನ ಸಣ್ಣ ಪುಟ್ಟ ಕೊರತೆಗಳು ನಮ್ಮನ್ನ ಅಲುಗಾಡ್ಸಲ್ಲ. ಈ ಅರಿವೇ ಒಂದು ದೊಡ್ಡ ಶಕ್ತಿ. ಓ, ಗೊತ್ತಾಯ್ತು. ಹಾಗಾದ್ರೆ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ತೃಪ್ತಿಯಿಂದ ಇರೋದಲ್ಲ, ಬದಲಾಗಿ ನಮ್ಮ ಒಳಗಿನ ಸಂಪತ್ತು ಎಷ್ಟು ದೊಡ್ಡದಿದೆ ಅನ್ನೋ ಅರಿವಿನಿಂದ ಸಂತುಷ್ಟವಾಗಿರೋದು. ಆದರೆ ಕೊನೆ ಲೈನ್, ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಇದು ತುಂಬ ಎತ್ತರದ ಸ್ಥಿತಿಯಲ್ವಾ? ದಿನನಿತ್ಯ ಸಣ್ಣಪುಟ್ಟ ವಿಷಯಕ್ಕೆ ನಮ್ಮ ಮೂಡ್ ಅಪ್ ಡೌನ್ ಆಗ್ತಿರತ್ತೆ. ಆ ಪರ್ವತದಂಥ ಅಚಲ ಸ್ಥಿತಿ ತಲುಪೋದು ಹೇಗೆ? ಇದು ಅಭ್ಯಾಸದಿಂದ ಬರೋದು. ಸಮುದ್ರದ ಮೇಲೆ ಅಲೆ, ಬಿರುಗಾಳಿ ಎಲ್ಲ ಇರ್ಬೋದು, ಆದ್ರೆ ಆಳದಲ್ಲಿ ಸಮುದ್ರ ಯಾವಾಗ್ಲೂ ಶಾಂತವಾಗಿರತ್ತೆ. ಹಾಗೇನೆ ದಿನದ ಆರಂಭದಲ್ಲಿ ಒಂದು 5 ನಿಮಿಷ ಕೂತು, ನಾನು ಯಾರು, ನನಗೆ ತಂದೆಯಿಂದ ಏನೆಲ್ಲ ಅವಿನಾಶಿ ಆಸ್ತಿ ಸಿಕ್ಕಿದೆ ಅಂತ ಸ್ಮರಣೆ ಮಾಡಿದ್ರೆ ನಾವು ನಮ್ಮ ಬುದ್ಧಿಯನ್ನ ಆ ಆಳವಾದ ಶಾಂತವಾದ ಸ್ಥಿತಿಗೆ ತಗೊಂಡ್ಹೋಗ್ತೀವಿ. ದಿನದ ಮಧ್ಯದಲ್ಲಿ ಒಂದು ಸಣ್ಣ ಚಾಲೆಂಜ್ ಬಂದಾಗ, ಯಾರಾದ್ರೂ ಜೋರಾಗಿ ಮಾತಾಡ್ದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದ್ಲು ಆ ಒಳಗಿನ ಪ್ರಾಪ್ತಿಯನ್ನ ನೆನ್ಪಿಸ್ಕೊಂಡ್ರೆ, ನಾನು ಸದಾ ಪ್ರೀತಿ ಸ್ವರೂಪ ಆತ್ಮ ಅನ್ನೋ ಅರಿವು ನಮ್ಮನ್ನ ಶಾಂತವಾಗಿಡುತ್ತೆ. ಹೀಗೆ ಚಿಕ್ಕ ಚಿಕ್ಕ ಸನ್ನಿವೇಶಗಳಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ದೊಡ್ಡ ಪರಿಸ್ಥಿತಿಗಳನ್ನ ಎದುರಿಸೋ ಶಕ್ತಿ ಬರುತ್ತೆ. ಸರಿ, ಹಾಗಾದ್ರೆ ಒಳಗಿನ ಪ್ರಾಪ್ತಿಗಳ ಲಿಸ್ಟನ್ನ ಬುದ್ಧಿಯಲ್ಲಿ ಸದಾ ಇಟ್ಕೊಳ್ಳುವುದೇ ಸಂತುಷ್ಟತೆಯ ಕೀಲಿ. ಮುರಳಿಯ 2ನೇ ಅಂಶ ನಮ್ಮ ಸ್ಥಿತಿಯ ಏರಿಳಿತದ ಬಗ್ಗೆ ಮಾತಾಡುತ್ತೆ ಅಂತ ಕಾಣಿಸ್ತೆ. ಹೌದು. 2ನೇ ಪಾಯಿಂಟ್ ಈಗಿದೆ: ತಂದೆ ಅವಿನಾಶಿಯಾಗಿದ್ದಾರೆ, ಅವರ ಖಜಾನೆಗಳು ಅವಿನಾಶಿಯಾಗಿವೆ, ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ ಅಂದಾಗ ಯಾವ ಶಬ್ದ ಇರ್ಬೇಕಾಗಿದೆ? ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವೋ? ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವಶಕ್ತಿಗಳು ಸದಾ ಇವೆಯಾ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸರ್ವಗುಣಗಳು ಸದಾ ಇವೆಯಾ? ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡುವಾಗ ಏನು ಹೇಳುತ್ತಾರೆ? ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯಾ? ಬಾಬ್ದಾದರವರು ಪ್ರತಿಯೊಂದು ವರದಾನದಲ್ಲಿ ಸದಾ ಎನ್ನುವ ಶಬ್ದ ಹೇಳುತ್ತಾರೆ. ಈ ಕೆಲವೊಮ್ಮೆ ಮತ್ತು ಸದಾ ನಡುವಿನ ಹೋರಾಟ, ಇದು ನಮ್ಮೆಲ್ಲರ ಅನುಭವ. ಎಲ್ಲವೂ ಅವಿನಾಶಿ, ಶಾಶ್ವತ ಅಂತ ಜ್ಞಾನ ಇದೆ. ನಾನು ಅವಿನಾಶಿ ಆತ್ಮ, ಆದರೆ ನನ್ನ ಶಾಂತ ಸ್ಥಿತಿ, ನನ್ನ ಖುಷಿ ಮಾತ್ರ ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಮಾಯ ಆಗತ್ತೆ. ಎಲ್ಲವೂ ಪರ್ಮನೆಂಟ್ ಆಗಿದ್ದಾಗ ನಮ್ಮ ಸ್ಥಿತಿ ಮಾತ್ರ ಯಾಕೆ ಇಷ್ಟು ಟೆಂಪರರಿ? ಇದರ ಕಾರಣ ಏನು? ಕಾರಣ ನಮ್ಮ ಹಳೆಯ ಅಭ್ಯಾಸಗಳು. ದೇಹದ ಪ್ರಜ್ಞೆಯಲ್ಲಿ ಬದುಕಿ ಹೊರಗಿನ ಪರಿಸ್ಥಿತಿಗಳಿಗೆ ರಿಯಾಕ್ಟ್ ಮಾಡೋದು ನಮ್ಮ ಅನೇಕ ಜನ್ಮಗಳ ಹ್ಯಾಬಿಟ್. ಉದಾಹರಣೆಗೆ, ಯಾರಾದ್ರೂ ಹೊಗಳಿದ್ರೆ ಖುಷಿ, ತೆಗಳಿದ್ರೆ ದುಃಖ. ಇದು ನಮ್ಮ ಡಿಫಾಲ್ಟ್ ಪ್ರೋಗ್ರಾಮಿಂಗ್. ಹೌದು. ಈ ಆಧ್ಯಾತ್ಮಿಕ ಪುರುಷಾರ್ಥ ಅಂದ್ರೇನೆ ಈ ಡಿಫಾಲ್ಟ್ ಪ್ರೋಗ್ರಾಮಿಂಗ್ ಅನ್ನ ಚೇಂಜ್ ಮಾಡಿ ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗಿ ಸದಾ ಒಂದೇ ಸ್ಥಿತಿಯಲ್ಲಿರುವ ಹೊಸ ಪ್ರೋಗ್ರಾಮಿಂಗ್ ಅನ್ನ ಇನ್ಸ್ಟಾಲ್ ಮಾಡೋದು. ಸದಾ ಅನ್ನೋ ಶಬ್ದ ಇದೆಯಲ್ಲ, ಅದು ಈ ಹೊಸ ಪ್ರೋಗ್ರಾಮಿಂಗ್ನ ಒಂದು ಪವರ್ಫುಲ್ ಟೂಲ್. ಅಂದ್ರೆ ಕೇವಲ ಒಂದು ಶಬ್ದ ಸೇರಿಸೋದ್ರಿಂದ ಅಷ್ಟು ದೊಡ್ಡ ಬದಲಾವಣೆ ಆಗತ್ತಾ? ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದಕ್ಕೂ ನಾನು ಸದಾ ಶಾಂತ ಸ್ವರೂಪ ಆತ್ಮ ಅಂತ ಸಂಕಲ್ಪ ಮಾಡೋದಕ್ಕೂ ನಿಜವಾಗ್ಲೂ ವ್ಯತ್ಯಾಸ ಇದೆಯಾ? ಇದು ಬರೀ ಒಂದು ಮೆಂಟಲ್ ಟ್ರಿಕ್ ತರ ಕಾಣಿಸುತ್ತೆ. ಇಲ್ಲ, ಕೇವಲ ಟ್ರಿಕ್ ಅಲ್ಲ. ಇದು ನಮ್ಮ ಪ್ರಜ್ಞೆಯ ಮಟ್ಟವನ್ನೇ, ಹೌದು, ಅದನ್ನೇ ಬದಲಾಯಿಸೋ ಒಂದು ಅಭ್ಯಾಸ. ನಾನು ಶಾಂತ ಸ್ವರೂಪ ಆತ್ಮ ಅಂದಾಗ ಅದು ನಮ್ಮ ಮೂಲ ಸ್ವರೂಪವನ್ನ ನೆನಪಿಸುತ್ತೆ. ಆದರೆ ನಾನು ಸದಾ ಶಾಂತ ಸ್ವರೂಪ ಆತ್ಮ ಅಂದಾಗ ನಾವು ನಮ್ಮ ಮನಸ್ಸಿಗೆ ಒಂದು ಕಮಾಂಡ್ ಕೊಡ್ತಿದ್ದೀವಿ. ಓಕೆ. ಪ್ರತಿಯೊಂದು ಕ್ಷಣದಲ್ಲೂ ಆ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿಯನ್ನ ನಾವೇ ತಗೋತಿದ್ದೀವಿ. ಪರಿಸ್ಥಿತಿ ಬಂದಾಗ, ಓ, ನನ್ನ ಸಂಕಲ್ಪ ಸದಾ ಶಾಂತವಾಗಿರೋದು ಕೇವಲ ಕೆಲವೊಮ್ಮೆ ಅಲ್ಲ ಅಂತ ನೆನ್ಪಿಗೆ ಬರುತ್ತೆ. ಇದು ನಮ್ಮನ್ನ ಅಲರ್ಟ್ ಮಾಡತ್ತೆ. ಇದು ತುಂಬ ಪ್ರಾಕ್ಟಿಕಲ್ ಸಲಹೆ ಅನ್ನಿಸ್ತೆ. ನಮ್ಮ ದೈನಂದಿನ ಸ್ವಮಾನಗಳಲ್ಲಿ ಸದಾ ಅನ್ನೋ ಶಬ್ದವನ್ನ ಸೇರಿಸಿ ಅಭ್ಯಾಸ ಮಾಡೋದು. ಸರಿ, ಈಗ ನಾವು ಜ್ಞಾನವನ್ನ ಅನುಭವ ಮಾಡೋ ಪ್ರೊಸೆಸ್ ಬಗ್ಗೆ ಮಾತಾಡ್ತಿದ್ದೀವಿ. ಮುರಳಿಯ 3ನೇ ಅಂಶ ಇದೇ ವಿಷಯದ ಬಗ್ಗೆ ಇನ್ನೂ ಆಳವಾಗಿ ಹೇಳುವಾಗಿದೆ. ಹೌದು, ಖಂಡಿತ. 3ನೇ ಪಾಯಿಂಟ್ ಹೀಗಿದೆ: ವರದಾನವೂ ಬೀಜವಾಗಿದೆ, ಆದ್ರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ. ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ? ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು. ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗುತ್ತೀರಿ. ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಬಾಪ್ದಾದಾರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ. ಆದ್ರೆ ಏಕೆ ನೀಡಿದ್ದಾರೆ? ಅದನ್ನು ಫಲೀಭೂತ ಮಾಡಲು ನೀಡಿದ್ದಾರೆ.
ಈ ಬೀಜದ ಹೋಲಿಕೆ ಅದ್ಭುತವಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ಜ್ಞಾನದ ಅಂಶಗಳನ್ನ ಕೇಳಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಮೆಚ್ಕೊಳ್ಳೋದ್ರಲ್ಲೇ ನಿಂತುಬಿಡ್ತೀನಿ. ನಾನಂತೂ ಇದರಲ್ಲಿ ನನ್ನನ್ನು ನೋಡ್ಕೋತೀನಿ. ಒಂದು ಪವರ್ಫುಲ್ ವರದಾನ ಸಿಕ್ಕಾಗ ಖುಷಿಯಾಗುತ್ತೆ, ಆದರೆ ದಿನದ ಕೊನೆಗೆ ನೋಡಿದ್ರೆ ಅದನ್ನ ಎಲ್ಲೂ ಬಳಸಿರೋದೇ ಇಲ್ಲ. ಯಾಕೆ ಹೀಗೆ? ಆ ವರದಾನವನ್ನ ಕಾರ್ಯದಲ್ಲಿ ಬಳಸೋದನ್ನ ಯಾಕೆ ಮರ್ತುಬಿಡ್ತೀವಿ? ಇದಕ್ಕೆ ಮುಖ್ಯ ಕಾರಣ ನಮ್ಮ ಮನಸ್ಸಿಗೆ ಆ ಜ್ಞಾನದ ಪಾಯಿಂಟನ್ನ ಸರಿಯಾದ ಟೈಮಲ್ಲಿ ನೆನಪಿಸ್ಕೊಳ್ಳೋ ಟ್ರೈನಿಂಗ್ ಇಲ್ಲದಿರೋದು. ನಮ್ಮ ಮನಸ್ಸು ಹಳೇ ಸಂಸ್ಕಾರದ ಹಾದಿಯಲ್ಲೇ ಸ್ಪೀಡಾಗಿ ಓಡ್ತಿರುತ್ತೆ. ಒಂದು ಚಾಲೆಂಜ್ ಬಂದಾಗ ಹಳೆಯ ಅಭ್ಯಾಸದಂತೆ ಚಿಂತೆ, ಭಯ ಅಥವಾ ಕೋಪದ ರಿಯಾಕ್ಷನ್ ತಕ್ಷಣ ಬಂದ್ಬಿಡುತ್ತೆ. ಹೊಸ ಜ್ಞಾನದ ಪಾಯಿಂಟನ್ನ ನೆನಪಿಸ್ಕೊಂಡು ಅದನ್ನ ಬಳಸೋಷ್ಟು ಟೈಮ್ ಅಥವಾ ಅವೇರ್ನೆಸ್ ಇರಲ್ಲ. ಬೀಜವನ್ನು ಫಲೀಭೂತ ಮಾಡೋದು ಅಂದ್ರೆ ಈ ಅವೇರ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡೋದು. ಹಾಗಾದ್ರೆ ಆ ಟ್ರೈನಿಂಗ್ ಕೊಡೋದು ಹೇಗೆ? ಆ ಬೀಜವನ್ನ ಫಲೀಭೂತ ಮಾಡೋ ಪ್ರಾಕ್ಟಿಕಲ್ ಮೆಥಡ್ ಏನು? ಒಂದು ಸಿಂಪಲ್ ಮೆಥಡ್ ಇದೆ. ಪ್ರತಿದಿನ ಮುರಳಿ ಕೇಳಿದ್ಮೇಲೆ ಇಡೀ ದಿನಕ್ಕೆ ಒಂದೇ ಒಂದು ವರದಾನ ಅಥವಾ ಜ್ಞಾನದ ಪಾಯಿಂಟ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಉದಾಹರಣೆಗೆ, ಇವತ್ತಿನ ವರದಾನ ಅಚಲ ಭವ ಅಂದ್ರೆ ಅನ್ಶೇಕಬಲ್. ಸರಿ. ಅದನ್ನ ಒಂದು ಪೇಪರಲ್ಲಿ ಬರೆದು ಕಣ್ಣಿಗೆ ಕಾಣೋ ಜಾಗದಲ್ಲಿ ಇಡಿ. ಮತ್ತು ದಿನದಲ್ಲಿ ಕಾನ್ಷಿಯಸ್ ಆಗಿ ಇವತ್ತು ನಾನು ಈ ಗುಣವನ್ನ ಎಲ್ಲಿ ಬಳಸಬಹುದು ಅಂತ ಗಮನಿಸ್ತಾ ಇರಿ. ಸಣ್ಣ ವಿಷಯಕ್ಕೆ ಮನಸ್ಸು ಅಲುಗಾಡಿದಾಗ, ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಸ್ಲೋ ಆದಾಗ, ತಕ್ಷಣ ಆ ವರದಾನ ನೆನಪಿಸ್ಕೊಳ್ಳಿ. ನಾನು ಅಚಲ ಆತ್ಮ, ಈ ಸಣ್ಣ ವಿಷಯಕ್ಕೆ ನನ್ನ ಸ್ಥಿತಿಯನ್ನ ಅಲುಗಾಡಿಸೋಕೆ ಬಿಡಲ್ಲ ಅಂತ ಸಂಕಲ್ಪ ಮಾಡಿ. ಹೀಗೆ ಮಾಡೋದು ಬೀಜಕ್ಕೆ ನೀರ್ ಹಾಕಿದ ಹಾಗೆ. ಮೊದ್ಲು ಇದು ಕಷ್ಟ ಅನಿಸ್ಬಹುದು, ಆದ್ರೆ ದಿನ ಹೀಗೆ ಮಾಡೋದ್ರಿಂದ ಬೇಕಾದಾಗ ಸರಿಯಾದ ಜ್ಞಾನದ ಪಾಯಿಂಟ್ ನೆನಪಿಸ್ಕೊಳ್ಳುವೊಂದು ಹೊಸ ನ್ಯೂರಲ್ ಪಾಥ್ವೇ ನಮ್ಮ ಬ್ರೇನಲ್ಲಿ ಕ್ರಿಯೇಟ್ ಆಗತ್ತೆ. ಆಗ ಅದು ಸಹಜ ಆಗತ್ತೆ. ಅಂದ್ರೆ ಜ್ಞಾನವನ್ನ ಒಂದು ಟೂಲ್ ತರ ನೋಡಿ, ಅದನ್ನ ದಿನವಿಡೀ ಬಳಸೋಕೆ ರೆಡಿ ಇರಬೇಕು. ಬರೀ ಪೂಜೆ ಮಾಡಿ ಇಡೋ ವಸ್ತುವಿನ ತರ ಅಲ್ಲ, ಸರಿನಾ? ಎಕ್ಸಾಕ್ಟ್ಲಿ. ಜ್ಞಾನ ಬುದ್ಧಿಯಲ್ಲಿದ್ದಾಗ ಅದು ಇನ್ಫಾರ್ಮೇಷನ್. ಅದೇ ಜ್ಞಾನ ಕರ್ಮದಲ್ಲಿ ಬಂದಾಗ ಅದು ಅನುಭವ ಆಗತ್ತೆ, ಮತ್ತು ಆ ಅನುಭವ ನಮ್ಮನ್ನ ಪವರ್ಫುಲ್ ಮಾಡುತ್ತೆ. ಇದುವೇ ಅನುಭವದ ಅಥಾರಿಟಿ ಆಗೋ ನಿಜವಾದ ಪ್ರಕ್ರಿಯೆ. ನಿಖರವಾಗಿ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣ. ಖಂಡಿತ ಅಕ್ಕ, ಇದು ಬಹಳ ಮುಖ್ಯವಾದ ಭಾಗ. ನೋಡಿ, ಬಾಂಬಾರವರು ನಮ್ಮ ಸಂಕಲ್ಪದ ಪ್ರತಿಯೊಂದು ಸೂಕ್ಷ್ಮ ಕಂಪನವನ್ನು ಗಮನಿಸ್ತಾ ಇರ್ತಾರೆ ಅಂತಾರೆ. ನಾವೆಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀವಿ, ಆದರೆ ನಮ್ಮ ಮಾತುಗಳಲ್ಲಿ ಏನಾಗುತ್ತೆ ಅಂದ್ರೆ? ಹೌದು, ನಮ್ಮ ದೈನಂದಿನ ಮಾತುಕತೆಯಲ್ಲಿ. ಎಕ್ಸಾಕ್ಟ್ಲಿ. ಅಲ್ಲಿ ಮಾಡುತ್ತಿದ್ದೇವೆ, ನೋಡೋಣ, ಪ್ರಯತ್ನಿಸ್ತಾ ಇದ್ದೀವಿ, ಮಾಡ್ತೇವೆ, ಈ ತರದ ಪದಗಳು ಬಂದ್ಬಿಡುತ್ತೆ. ಎಷ್ಟು ಸಹಜವಾಗಿ ಬಳಸಿಬಿಡ್ತೀವಿ ಅಲ್ವಾ? ಇವು ಕೇಳೋಕೆ ಸಕಾರಾತ್ಮಕವಾಗೇ ಇವೆ, ಆದ್ರೆ ಅದರಲ್ಲಿ ಒಂದು ಅನಿಶ್ಚಿತತೆ ಇದೆ. ಹೌದು, ಮಾಡುತ್ತೇವೆ ಅನ್ನೋದಕ್ಕೂ ಮಾಡಲೇಬೇಕು ಅನ್ನೋದಕ್ಕೂ ಅದು ಕೇವಲ ಪದಗಳ ವ್ಯತ್ಯಾಸ ಅಲ್ಲ, ನಮ್ಮ ಆಂತರಿಕ ನಿಶ್ಚಯದ ಪ್ರತಿಬಿಂಬ ಅಲ್ವಾ? ಅತ್ಯಂತ ನಿಖರವಾಗಿ ಹೇಳಿದಿರಿ. ಮಾಡಲೇಬೇಕು ಅಂದಾಗ ಬೇರೆ ಆಯ್ಕೆಯೇ ಇಲ್ಲ, ಅದು ಆಗೇ ಆಗುತ್ತೆ ಅನ್ನೋ ನಂಬಿಕೆ. ಆದ್ರೆ ಮಾಡುತ್ತೇವೆ ಅಂದಾಗ ಆಗದೇ ಇರುವುದಕ್ಕೂ ಒಂದು ಸಣ್ಣ ಅವಕಾಶವನ್ನು ನಾವೇ ಸೃಷ್ಟಿಸಿದ ಹಾಗೆ. ನಮ್ಮ ಮಾತೆ ನಮ್ಮ ದೃಢತೆಯ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಹೌದು, ಬಾಬಾ ಇದನ್ನೇ ಸಂಕಲ್ಪವನ್ನು ಸಾಧಾರಣಗೊಳಿಸುವುದು ಅಂತ ಕರೆಯೋದು. ನಿಜವಾದ ದೃಢತೆ ಇದ್ದಾಗ ಈ ಪ್ರಯತ್ನಿಸ್ತೀನಿ, ನೋಡೋಣ ಅನ್ನೋ ಮಾತುಗಳು ನಮ್ಮ ಯೋಚನಾ ಲಹರಿಯಿಂದಲೇ ಮಾಯವಾಗಿ ಬಿಡುತ್ತವೆ. ಸರಿ, ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಇದೆ. ಕೆಲವೊಮ್ಮೆ ಎಷ್ಟೇ ದೃಢ ಸಂಕಲ್ಪ ಮಾಡಿದ್ರೂ ಏನಾದ್ರೂ ಒಂದು ಅಡ್ಡಿ ಬರುತ್ತೆ. ಸಂಕಲ್ಪ ಸಿದ್ಧಿಯಾಗಲ್ಲ. ಆಗ ನಿರಾಶೆ ಆಗೋದು ಸಹಜ. ಬಹಳ ಉತ್ತಮವಾದ ಪ್ರಶ್ನೆ. ಆಕರದಲ್ಲಿ ಇದಕ್ಕೊಂದು ಅದ್ಭುತವಾದ ಪರಿಹಾರ ಇದೆ. ದೃಢತೆ ಇರೋ ಆತ್ಮ ಸಂಕಲ್ಪ ಪೂರ್ಣ ಆಗದಿದ್ದಾಗ ಕುಸಿದು ಕೂರುವುದಿಲ್ಲ. ಬದಲಿಗೆ ಶಾಂತವಾಗಿ ಕೂತು ಆತ್ಮಪರಿಶೀಲನೆ ಮಾಡಿಕೊಳ್ಳುತ್ತೆ. ಯಾಕೆ ಆಗ್ಲಿಲ್ಲ ಅಂತ. ಹೌದು, ಇದರ ಹಿಂದಿನ ಕಾರಣ ಏನು ಅಂತ ವಿಶ್ಲೇಷಿಸಿದಾಗ ಆ ಕಾರಣವೇ ಒಂದು ನಿವಾರಣೆಯಾಗಿ ಪರಿವರ್ತನೆಯಾಗುತ್ತೆ. ಅಂದ್ರೆ ದೃಢತೆ ಕಾರಣವನ್ನು ನಿವಾರಣೆಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದೊಂದು ಪಾಠವಾಗಿ ಬದಲಾಗುತ್ತೆ. ವಾವ್! ಅಂದ್ರೆ ವೈಫಲ್ಯವನ್ನು ಯಶಸ್ಸಿನ ಮೆಟ್ಟಿಲನ್ನಾಗಿ ಪರಿವರ್ತಿಸುವ ಕಲೆ ಇದು. ಈ ದೃಢ ಸಂಕಲ್ಪದ ಅಡಿಪಾಯದ ಮೇಲೆ ಈಗ 5ನೇ ಅಂಶಕ್ಕೆ ಬರೋಣ. ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ಸ್ತಂಭಗಳ ಬಗ್ಗೆ. ಹೌದು, ನಾವೆಲ್ಲರೂ ಈ 4 ವಿಷಯಗಳಲ್ಲಿ ನಮ್ಮ ಯಥಾಶಕ್ತಿ ಅಭ್ಯಾಸ ಮಾಡ್ತಾನೇ ಇದ್ದೀವಿ. ಬಾಬಾ ನಮ್ಮ ಪ್ರಯತ್ನಗಳನ್ನ ಮೆಚ್ಚುತ್ತಾರೆ, ಆದರೆ ಅದೇ ಸಮಯದಲ್ಲಿ ಒಂದು ಸೂಕ್ಷ್ಮವಾದ ಕೊರತೆಯ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ಏನದು?
ಈ 4 ವಿಷಯಗಳಲ್ಲಿ ಅನುಭವಿ ಸ್ವರೂಪ ಅಥವಾ ಅನುಭವದ ಅಥಾರಿಟಿ ಆಗುವಲ್ಲಿ ಸ್ವಲ್ಪ ಕೊರತೆ ಇದೆ ಅಂತಾರೆ. ಅನುಭವದ ಅಥಾರಿಟಿ ಈ ಪದ ಕೇಳೋಕೆ ತುಂಬಾ ಶಕ್ತಿಶಾಲಿಯಾಗಿದೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ, ಜ್ಞಾನದ ವಿಷಯದಲ್ಲೇ ತಗೊಳ್ಳೋಣ. ಸರಿ, ಜ್ಞಾನ ಸ್ವರೂಪದಲ್ಲಿ ಅನುಭವಿ ಆಗೋದು ಅಂದ್ರೆ ಕೇವಲ ಮುರಳಿಯ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಹೇಳೋದಲ್ಲ. ಅದು ಬರೀ ಮಾಹಿತಿ, ಇನ್ಫಾರ್ಮೇಷನ್ ಅಷ್ಟೇ. ಹೌದು. ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದು ಜ್ಞಾನ. ಆದ್ರೆ ಕೋಪ ಬರೋ ಸಂದರ್ಭದಲ್ಲಿಯೂ ಶಾಂತವಾಗಿರೋಕ್ ಸಾಧ್ಯ ಆದ್ರೆ ಅದು ಅನುಭವ. ಬಾಬಾ ನಾಲೆಡ್ಜ್ ಪದಕ್ಕೆ ಒಂದು ಹೊಸ ಆಯಾನ ಕೊಡ್ತಾರೆ. ಅನುಭವಿ ಮೂರ್ತಿ ಆತ್ಮನಿಗೆ ನಾಲೆಡ್ಜ್ ಅಂದ್ರೆ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋ ಸ್ಪಷ್ಟ ತಿಳುವಳಿಕೆ. ಅಂದ್ರೆ ಇದು ಕೇವಲ ಕೇಳಿ ಬರುವ ತಿಳುವಳಿಕೆ ಅಲ್ಲ. ಖಂಡಿತ ಅಲ್ಲ. ಇದು ಜೀವನದ ಪ್ರಯೋಗಶಾಲೆಯಲ್ಲಿ ಜ್ಞಾನವನ್ನ ಬಳಸಿ ಅದರ ಫಲಿತಾಂಶವನ್ನ ಅನುಭವಿಸಿ ಅದರಿಂದ ಕಲ್ತ ಪಾಠ. ತಿಳಿದುಕೊಳ್ಳೋದಕ್ಕೂ ಅನುಭವದಿಂದ ಅರಿತುಕೊಳ್ಳೋದಕ್ಕೂ ಆಕಾಶಭೂಮಿಯಷ್ಟು ವ್ಯತ್ಯಾಸ ಇದೆ. ಹಾಗಾದರೆ ಇದೇ ತತ್ವ ಯೋಗ, ಧಾರಣೆ, ಸೇವೆಗೂ ಅನ್ವಯಿಸುತ್ತೆ ಅಲ್ವೇ? ನಿಶ್ಚಿತವಾಗಿ. ಗಂಟೆಗಟ್ಲೆ ಯೋಗದಲ್ಲಿ ಕೂರೋದಕ್ಕಿಂತ ದಿನವಿಡೀ ಆ ಯೋಗದ ಸ್ಥಿತಿಯ ಅನುಭವದಲ್ಲಿರೋದು. ನಿಯಮಗಳನ್ನ ಪಾಲಿಸೋದಷ್ಟೇ ಅಲ್ಲ, ಆ ದೈವಿ ಗುಣಗಳನ್ನ ಅನುಭವಿಸೋದು. ಕರೆಕ್ಟ್. ಸೇವೆಯ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕಿಂತ ಪ್ರತಿ ಸೇವೆಯಲ್ಲೂ ನಿಮಿತ್ತ ಭಾವ, ವಿಶ್ವ ಕಲ್ಯಾಣದ ಭಾವನೆಯನ್ನ ಅನುಭವಿಸೋದು. ಇದೆಲ್ಲವೂ ಅನುಭವದ ಅಥಾರಿಟಿಯ ಲಕ್ಷಣಗಳು. ಈ ಅನುಭವದ ಆಧಾರದ ಮೇಲೆ ನಮ್ಮ ಮುಂದಿನ ಪುರುಷಾರ್ಥದ ಗುರಿಯನ್ನ 6ನೇ ಅಂಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೌದು. ನಾವು ಕಾಯುವವರಲ್ಲ, ಸಿದ್ಧರಾಗುವವರು ಅಂತ ಬಾಬಾ ನೆನಪಿಸ್ತಾರೆ. ಈ ವರ್ಷ ಒಂದು ವಿಶೇಷ ಗುರಿಯನ್ನ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಆ ಗುರಿ ಲಕ್ಷ್ಯ ಮತ್ತು ಲಕ್ಷಣ ಎರಡೂನೂ ಸಮಾನ ಮಾಡೋದು. ಇದು ಕೇಳೋಕೆ ಸರಳ ಅನ್ಸಿದ್ರೂ ತುಂಬಾ ಆಳವಾದದ್ದು. ಹೌದು. ನಮ್ಮ ಲಕ್ಷ್ಯ ಅಂದ್ರೆ ನಮ್ಮ ಗುರಿ ಯಾವಾಗಲೂ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ನಾನು ತಂದೆಗೆ ಸಮಾನನಾಗ್ಬೇಕು, ಸಂಪೂರ್ಣ ಪವಿತ್ರನಾಗ್ಬೇಕು, ಹೀಗೆ. ಹೌದು, ಲಕ್ಷ್ಯ ಶ್ರೇಷ್ಠವಾಗಿ ಇರಬೇಕು. ಆದರೆ ಸಮಸ್ಯೆ ಬರೋದು ನಮ್ಮ ಲಕ್ಷಣಗಳಲ್ಲಿ. ಅಂದ್ರೆ ನಮ್ಮ ದೈನಂದಿನ ನಡವಳಿಕೆ, ಯೋಚನೆಗಳು, ಪ್ರತಿಕ್ರಿಯೆಗಳು. ಅಲ್ಲಿ ಕೆಲವೊಮ್ಮೆ ಸಣ್ಪುಟ್ಟ ಬಲಹೀನತೆಗಳು ಕಾಣಿಸ್ಕೊಡುತ್ತೆ. ನಿಜ. ಕೋಪ, ಅಹಂಕಾರ, ಕಿರಿಕಿರಿ, ಆಲಸ್ಯ ಇದರ ಸಣ್ಣ ಅಂಶ ನಮ್ಮ ಲಕ್ಷಣಗಳಲ್ಲಿ ಕಾಣಿಸ್ಕೊಂಡ್ರೂ ಲಕ್ಷ್ಯಕ್ಕೂ ಲಕ್ಷಣಕ್ಕೂ ನಡುವೆ ಒಂದು ಅಂತರ ಉಂಟಾಗ್ಬಿಡುತ್ತೆ. ಅಂದ್ರೆ ನಮ್ಮ ಹೃದಯದ ಆಸೆ ತಂದೆಗೆ ಸಮಾನರಾಗ್ಬೇಕು ಅಂತ ಇರುತ್ತೆ, ಆದ್ರೆ ನಮ್ಮ ಕರ್ಮಗಳು ಅದಕ್ಕೆ ಪೂರಕವಾಗಿರೋದಿಂಗ. ಈ ಅಂತರವನ್ನ ಕಡಿಮೆ ಮಾಡೋದೇ ನಿಜವಾದ ತೀವ್ರ ಪುರುಷಾರ್ಥ. ಬಾಬಾ ನಮ್ಮ ಗಮನವನ್ನು ಇದೇ ಅಂತರದ ಕಡೆಗೆ ಸೆಳೆಯುತ್ತಿದ್ದಾರೆ. ಈ ಅಂತರವನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡುವುದೇ ಈ ವರ್ಷದ ನಮ್ಮ ಮುಖ್ಯ ಗುರಿಯಾಗಬೇಕು. ಇದಕ್ಕಾಗಿ ಪ್ರತಿದಿನ ಆತ್ಮ ಪರಿಶೀಲನೆ. ನನ್ನ ಇಂದಿನ ಲಕ್ಷಣಗಳು ನನ್ನ ಲಕ್ಷ್ಯಕ್ಕೆ ಅನುಗುಣವಾಗಿದೆಯೇ ಅಂತ ನಮ್ಮನ್ನ ನಾವೇ ಪರೀಕ್ಷಿಸಿಕೊಳ್ಳಬೇಕು. ಈಗ ಬಾಬಾರವರ ಪ್ರೀತಿಯ ನೆನಪುಗಳನ್ನು ಸ್ವೀಕರಿಸೋಣ. 4 ಕಣೆಯ ಅತಿ ಲವ್ಲಿ, ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವಂಥ, ಸದಾ ಸ್ವಮಾನದಲ್ಲಿ ಸ್ವರಾಜ್ಯಧಾರಿ ವಿಶೇಷ ಆತ್ಮರಿಗೆ 4 ಕಡೆಯ ಉಮ್ಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂಥ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ಸ್ನ ಮೂಲಕ ವಾಯುಮಂಡಲವನ್ನು ಶಾಂತ ಶ್ರೇಷ್ಠವನ್ನಾಗಿ ಮಾಡುವಂಥ ಎಲ್ಲರಿಗೂ ಬಾಬಾರವರ ಸಂದೇಶ ಕೊಟ್ಟು ದುಃಖದಿಂದ ಬಿಡಿಸಿ ಮುಕ್ತಿಯ ಆಸ್ತಿ ಕೊಡಿಸುವಂಥ, ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ 4 ಕಡೆ ಹೃದಯಕ್ಕೆ ಸಮೀಪವಿರುವಂಥ ಹಾಗೂ ಸನ್ಮುಖ ಬರುವಂಥ ಎಲ್ಲಾ ಮಕ್ಕಳಿಗೂ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು, ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇಂದಿನ ವರದಾನ: ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ. ಇದು ನಾವು ಈಗ ತಾನೇ ಮಾತಾಡಿದ ಲಕ್ಷ್ಯ ಮತ್ತು ಲಕ್ಷಣಗಳ ಸಮಾನತೆಯ ವಿಷಯಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಲ್ವಾ? ಹೌದು, ಇದು ಅದರದ್ದೇ ಒಂದು ಪ್ರಾಯೋಗಿಕ ರೂಪ. ಇಲ್ಲಿ ಕರ್ಮ ಮತ್ತು ಧರ್ಮ ಅಂತ 2 ಶಕ್ತಿಶಾಲಿ ಶಬ್ದಗಳಿವೆ. ಕರ್ಮ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆ. ಧರ್ಮ ಅಂದ್ರೆ ನಮ್ಮ ಆತ್ಮಿಕ ಸ್ಮೃತಿ, ನಮ್ಮ ದೈವಿ ಧಾರಣೆಗಳು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನಾವು ಕರ್ಮದಲ್ಲಿ ಅಂದ್ರೆ ಕೆಲಸದಲ್ಲಿ ಎಷ್ಟು ಮುಳುಗ್ ಹೋಗ್ತೀವಿ ಅಂದ್ರೆ ನಮ್ಮ ಧರ್ಮ ಅಂದ್ರೆ ಆತ್ಮಿಕ ಸ್ಮೃತಿ ಮರೆತೇ ಹೋಗುತ್ತೆ. ಕರೆಕ್ಟ್. ಕೆಲಸ ಮುಗಿದ್ಮೇಲೆ ನೆನಪಾಗತ್ತೆ, ಓಹೋ, ನಾನು ಆ ಸಮಯದಲ್ಲಿ ಶಾಂತವಾಗಿರ್ಬೇಕಿತ್ತು ಅಂತ. ಹೌದು. ಆದ್ರೆ ವರದಾನ ಹೇಳೋದು ಕರ್ಮ ಮಾಡುವ ಸಮಯದಲ್ಲೇ ಧರ್ಮ ಸ್ಮೃತಿಯಲ್ಲಿರ್ಬೇಕು ಅಂತ. ಇದೇ ದಿವ್ಯ ಬುದ್ಧಿಯ ಲಕ್ಷಣ. ಇದಕ್ಕೆ ನಿರಂತರ ಅಭ್ಯಾಸ ಬೇಕು. ಶ್ರೇಷ್ಠ ಬುದ್ಧಿವಂತರು ಕೆಲಸ ಮಾಡುವಾಗ್ಲೂ ತಮ್ಮ ಧಾರಣೆಗಳನ್ನ ಮರೆಯೋದಿಲ್ಲ. ಬುದ್ಧಿಯ ಒಂದು ಭಾಗ ಯಾವಾಗ್ಲೂ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತವಾಗಿರುತ್ತೆ. ಉದಾಹರಣೆಗೆ, ಒಬ್ರು ಅಡುಗೆ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅದು ಕರ್ಮ.
ಅದೇ ಸಮಯದಲ್ಲಿ ನಾನು ಪರಮಾತ್ಮನ ಮಗು, ಈ ಭೋಜನವನ್ನ ಬಾಬಾರವರ ನೆನಪಿನಲ್ಲಿ ಶುದ್ಧ ಸಂಕಲ್ಪಗಳಿಂದ ಮಾಡ್ತಾ ಇದ್ದೀನಿ ಅನ್ನೋ ಸ್ಮೃತಿಯೇ ಧರ್ಮ. ವಾ, ಆಗ ಆ ಸಾಧಾರಣ ಕರ್ಮ ಯೋಗಯುಕ್ತ ಕರ್ಮ ಆಗತ್ತೆ. ಭೋಜನ ಪ್ರಸಾದ ಆಗತ್ತೆ. ಹೌದು, ಆಗ ಕರ್ಮ ಮತ್ತು ಧರ್ಮ ಎರಡೂ ಶ್ರೇಷ್ಠವಾಗತ್ತೆ, ಸಮತೋಲನ ಬರುತ್ತೆ. ಬಹಳ ಸುಂದರವಾದ ವಿವರಣೆ. ಈಗ ಇಂದಿನ ಸ್ಲೋಗನ್ ನೋಡೋಣ. ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರಾಗುವುದಿಲ್ಲ. ಆಹಾ, ಅನುಭವದ ಆಸಮ, ಎಂಥ ಅದ್ಭುತವಾದ ಸ್ಥಿತಿ ಇದು. ನೋಡಿ, ನಮ್ಮ ಮನಸ್ಸು ಬುದ್ಧಿಯ ಸ್ವಭಾವವೇ ಚಂಚಲ. ಹೊರಗಿನ ಸಣ್ಣಪುಟ್ಟ ಮಾತುಗಳು, ಪರಿಸ್ಥಿತಿಗಳು ನಮ್ಮನ್ನು ಸುಲಭವಾಗಿ ಏರುಪೇರು ಮಾಡುತ್ತವೆ, ನಮ್ಮ ಶಾಂತಿಯನ್ನ ಅಲುಗಾಡಿಸುತ್ತವೆ. ಹೌದು, ಇದು ದಿನನಿತ್ಯದ ಅನುಭವ. ಆದರೆ ಈ ಸ್ಲೋಗನು ಒಂದು ಶಾಶ್ವತ ಪರಿಹಾರ ಕೊಡ್ತಾ ಇದೆ. ಅದುವೇ ಅನುಭವದ ಆಸನ. ನಾವು ಜ್ಞಾನವನ್ನ ಕೇವಲ ಕೇಳಿ, ಓದಿ, ಬರೆದಿಡೋದಲ್ಲ. ಬದಲಿಗೆ ಅದರ ಆಳವಾದ ಅನುಭವವನ್ನ ಮಾಡಿದಾಗ ನಮಗೊಂದು ಸ್ಥಿರವಾದ, ಅಚಲವಾದ ಆಸನ ಸಿಕ್ಕ ಹಾಗೆ. ಇದು ಯಾವುದೇ ಬಿರುಗಾಳಿಗೂ ಅಲುಗಾಡದ ಬಂಡೆಯಂತೆ ನಮ್ಮನ್ನು ರಕ್ಷಿಸುತ್ತೆ. ಅಂದ್ರೆ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದನ್ನ ಒಮ್ಮೆ ಆಳವಾಗಿ ಅನುಭವ ಮಾಡಿದ್ರೆ ಹೌದು, ಆ ಅನುಭವವೇ ನಮಗೆ ಆಸನವಾಗಿ ಬಿಡುತ್ತೆ. ಮುಂದಿನ ಬಾರಿ ಕೋಪದ ಪರಿಸ್ಥಿತಿ ಬಂದಾಗ ಬುದ್ಧಿ ತಕ್ಷಣ ಆ ಅನುಭವದ ಆಸನಕ್ಕೆ ಹೋಗಿ ಕೂರುತ್ತೆ. ಆಗ ಮಾಯೆಯ ಯಾವುದೇ ಪ್ರಭಾವ ನಮ್ಮ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಅನುಭವವೇ ನಮ್ಮ ಅಚಲತೆಯ ಗುರಾಣಿ. ಈಗ ಅವ್ಯಕ್ತ ಸೂಚನೆಗಳನ್ನು ಕೇಳೋಣ. ಅವ್ಯಕ್ತ ಸೂಚನೆಗಳು. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜ್ಞಾನಸ್ವರೂಪ ಮಾಸ್ಟರ್ ಜ್ಞಾನಸ್ವರೂಪರಾಗಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಇದ್ದರೂ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದರೆ ಇಂತಹ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮಬಂಧನಕ್ಕಿಂತ 1000ದಷ್ಟು ಹೆಚ್ಚು. ಆದ್ದರಿಂದ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರೋದಿಲ್ಲ ಮತ್ತು ಬಯಸಿದ್ದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯುಕ್ತಿಯುಕ್ತ ಕರ್ಮಗಳ ಮೂಲಕ ಮುಕ್ತಿಯನ್ನು ಪಡೆಯಿರಿ. ಇದರ ಸಾರಾಂಶ ಏನು ಅಂದ್ರೆ, ಬಾಬಾ ನಮ್ಗೆ ಒಂದು ರೀತಿಯ ಗಂಭೀರ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ನಾವು ಜ್ಞಾನಿ ಆತ್ಮಗಳು. ಸರಿ ತಪ್ಪುಗಳ ಅರಿವು ನಮ್ಗಿದೆ. ಹೌದು. ಹಾಗಾಗಿ ನಾವು ಯುಕ್ತಿಯುಕ್ತವಲ್ಲದ ಅಂದ್ರೆ ಜ್ಞಾನಕ್ಕೆ ವಿರುದ್ಧವಾದ ಕರ್ಮ ಮಾಡಿದರೆ ಅದರ ಬಂಧನ 1000 ಪಟ್ಟು ಹೆಚ್ಚು. ಹೌದು, ಅಜ್ಞಾನಿ ಕಾಲದ ಬಂಧನಕ್ಕಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಹೌದು. ಯಾಕೆಂದ್ರೆ ಇದು ತಿಳಿದು ಮಾಡಿದ ತಪ್ಪಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡಿ ಜೀವನ ಮುಕ್ತಿ ಸ್ಥಿತಿಯನ್ನ ಅಂದ್ರೆ ಹಗುರವಾದ ಸ್ವತಂತ್ರ ಸ್ಥಿತಿಯನ್ನ ಅನುಭವಿಸಬೇಕು. ಬನ್ನಿ ಅಣ್ಣಂದಿರೆ ಅಕ್ಕಂದಿರೆ, ಈಗ ನಾವು ಬಾಪ್ದಾದಾರವರು ತಿಳಿಸಿದಂತಹ 8 ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. 1. ನಾನು ಸಂತುಷ್ಟಮಣಿ ಆತ್ಮನಾಗಿದ್ದೇನೆ. 2. ನಾನು ಸದಾ ಸರ್ವಶಕ್ತಿವಾನ್ ಆತ್ಮನಾಗಿದ್ದೇನೆ. 3. ನಾನು ಸಮಾಧಾನ ಸ್ವರೂಪ ಆತ್ಮನಾಗಿದ್ದೇನೆ. 4. ನಾನು ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ. 5. ನಾನು ಅನುಭವದ ಅಥಾರಿಟಿ ಆಗಿರುವ ಆತ್ಮನಾಗಿದ್ದೇನೆ. 6. ನಾನು ಹಾರುವ ಕಲೆಯ ಅನುಭವ ಮಾಡುವ ಆತ್ಮನಾಗಿದ್ದೇನೆ. 7. ನಾನು ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆತ್ಮನಾಗಿದ್ದೇನೆ. 8. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ. ಅಣ್ಣಂದಿರೆ ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆದು. ಓಂ ಶಾಂತಿ. ನಾನು ದೃಢ ಸಂಕಲ್ಪದಿಂದ 4 ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿರುವ ಆತ್ಮನಾಗಿದ್ದೇನೆ.